हरिः श्रीं श्रीगुरुभ्यो नमः समस्तगुरुभ्यो नमः हरिः श्रीं सर्वैर्गिरीन्द्रसदनैः मदनोऽपि दारैः दूरीकृतश्च बदरी पुरवासिभिस्तैः यस्याश्रयात् सकलदैवतदैवतेशं व्यासं सुशान्तमनिशं मनसा स्मरामि आचार्यः पवनोऽस्माकम् आचार्याणि च भारती देवो नारायणः श्रीशः देवी मङ्गलदेवता विश्वोत्तमं हरिं श्रीशं विश्वजीवोत्तमानिलं विश्वोत्तमगुणाकारं विश्वोत्तमयतिं श्रये अशेषवेदान्तकृतान्तसारव्याख्याविहारान् हरिभक्तिसिन्धून् त्रिविक्रमार्यान् परमान् गुरून् मे नारायणार्यांश्च गुरून् नमामि। हरिः श्रीं श्रीगुरुभ्यो नमः समस्तगुरुभ्यो नमः हरिः श्रीं ಶ್ರೀಮನ್ ಮಧ್ವ ವಿಜಯ ಮಹಾಕಾವ್ಯದಲ್ಲಿ ನಾವೀಗ 7ನೆಯ ಸರ್ಗವನ್ನ ವಿಚಾರ ಮಾಡ್ತಾ ಇದ್ದೇವೆ. ಈ 7ನೆಯ ಸರ್ಗದಲ್ಲಿ ನಾವೀಗ ನೋಡ್ತಾ ಇರುವುದು ಯಾವುದು ಅಂದ್ರೆ, ಆಚಾರ್ಯ ಮಧ್ವರು ಹಿಮವತ್ ಪರ್ವತದ ಅನೇಕ ದುರ್ಗಮ ಹಾದಿಗಳನ್ನೆಲ್ಲ ದಾಟಿ ಬದರಿವನಕ್ಕೆ ಪ್ರವೇಶ ಮಾಡ್ತಾರೆ. ಆ ಬದರೀವನದ ಒಳಭಾಗದಲ್ಲಿ ಇರುವಂಥದ್ದು ಶಮ್ಯಪ್ರಾಸ. ಯಾವಾಗ ಬದರೀವನವನ್ನ ಪ್ರವೇಶ ಮಾಡಿದರೋ ಆಚಾರ್ಯರು, ಆಗ ಶಮ್ಯಪ್ರಾಸದಲ್ಲಿ ವಾಸ ಮಾಡ್ತಾ ಇದ್ದಂತಹ ಅನೇಕ ಮಹರ್ಷಿ ಜನರೆಲ್ಲ ಆಚಾರ್ಯರನ್ನು ಕಾಣ್ತಾರೆ. ಹಿಂದೆಂದೂ ಕಾಣದಂತಹ ಅಪ್ರತಿಮ ಸೌಂದರ್ಯದಿಂದ ಸಲ್ಲಕ್ಷಣಗಳಿಂದ ಕೂಡಿರುವಂತಹ ಈ ದಿವ್ಯ ಪುರುಷ ಯಾರು ಎನ್ನುವುದನ್ನ ಅವರೆಲ್ಲರೂ ಆಲೋಚಿಸ್ತಾರೆ. ಹೀಗೆ ಯಾರು ಈ ವಿಶೇಷರಾದಂತಹ ಪುರುಷ ಮತ್ತು ಇವರನ್ನ ನೋಡಿದ್ರೆ ಚಂದ್ರನ ಮೈಕಾಂತಿ ಕಾಣ್ತದೆ. ಅದರಿಂದ ಈ ಚಂದ್ರನ ಮೈಕಾಂತಿಯಿಂದ ತುಂಬಾ ತಂಪಾಗಿ ಅನ್ನಿಸ್ತದೆ, ಮನಸ್ಸಿಗೆ ತಂಪೆನ್ನಿಸ್ತದೆ. ಇವರನ್ನ ಕಾಣುವಾಗ ಸೂರ್ಯನಂತೆ ಕಾಣ್ತಾರೆ. ಅದು ಒಂದು ರೀತಿ ಬಿಸಿಯನ್ನು ಉಂಟು ಮಾಡುವಂಥದ್ದು. ಹಾಗೆಯೇ ಎಲ್ಲ ಸದ್ಗುಣಗಳ ಕಡಲಿನಂತೆ ಕಾಣುವಂತಹ ಇವರ ಲಕ್ಷಣಗಳಿವೆ. ಲೋಕದಲ್ಲಿ ಭುವನೇಶು ಉಪಮಾನಂ ನ ಲಭ್ಯತೆ. ಯಾವುದೇ ಲೋಕದಲ್ಲಿಯೂ ಕೂಡ ಇವರಿಗೆ ಒಂದು ಹೋಲಿಕೆ ಕೊಡಲಿಕ್ಕೆ ಮತ್ತೊಬ್ಬರು ಸಿಗಲಿಕ್ಕಿಲ್ಲ. ಹೀಗೆ ಅಸಮಾನವಾಗಿ ಅಸದೃಶವಾಗಿ ಕಾಣುವಂಥವರು ಇವರು ಅಂತ ಈ ರೀತಿಯಾಗಿ ಋಷಿಗಳೆಲ್ಲ ಆಲೋಚಿಸ್ತಾರೆ. ಈಗ ಋಷಿಗಳಿಗೆ ಪೂರ್ಣಪ್ರಜ್ಞರನ್ನು ಕಂಡಾಗ ಅನಿಸಿದ ಭಾವಗಳನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ಪರಮಾಶ್ರಮಿಣಾಂ ಗತಶ್ರಮೋ ನನು ಚಿಹ್ನಾನಿ ಬಿಭರ್ತಿ ಧೀರಧೀಹಿ ಅಪಿ ಮಾನುಷ ಭಾವ ವಿಗ್ರಹೋ ವಿಪುಲಂ ವಿಸ್ಮಯಮಾತನೋತಿನಃ. ಇವರನ್ನ ನೋಡಿದ್ರೆ ಇವರು ಸನ್ಯಾಸಿ ಅಂತ ಗೊತ್ತಾಗ್ತದೆ. ಪರಮಾಶ್ರಮಿ ಅಂದ್ರೆ ಉತ್ತಮಾಶ್ರಮಿ ಅಂತ. ಅತ್ಯಂತ ಅತ್ಯುತ್ತಮವಾದ ಆಶ್ರಮ ಅಂದ್ರೆ ಸನ್ಯಾಸಾಶ್ರಮ. ಸನ್ಯಾಸಾಶ್ರಮದಲ್ಲಿ ಇರುವವರು ಅಂತ ಕಾಣಿಸ್ತದೆ. ಗತಶ್ರಮ ಅನಾಯಾಸವಾಗಿದ್ದಾರೆ, ನೋಡ್ಲಿಕ್ಕೆ ಆಯಾಸ ಪಟ್ಟಂತೆ ಕಾಣುವುದಿಲ್ಲ. ಇವರು ಬಹಳ ಸಮರ್ಥರಾಗಿ ದಿಟ್ಟ ಹೆಜ್ಜೆಗಳನ್ನೇ ಇಡ್ತಾ ಇರುವಂತಹ ಈ ನಿರಾಯಾಸದಿಂದ ಇಲ್ಲಿಯವರೆಗೆ ಬಂದವರು ಸನ್ಯಾಸಿ ವರ್ಯರು ಎನ್ನುವುದನ್ನ ಕಾಣಲಿಕ್ಕೆ ಆಗ್ತದೆ. ಪರಮಾಶ್ರಮಿಣಾಂ ಚಿಹ್ನಾನಿ ಬಿಭರ್ತಿ. ಸನ್ಯಾಸಿಗಳ ಎಲ್ಲ ಲಕ್ಷಣಗಳು ಗುರುತುಗಳು ಇವರಲ್ಲಿ ಕಾಣ್ತಾ ಉಂಟು. ಮತ್ತು ಗತಶ್ರಮ ಅನಾಯಾಸವಾಗಿ ಇರುವಂಥವರು. ಧೀರಧೀಹಿ ಜ್ಞಾನಿಗಳ ಆ ಲಕ್ಷಣ, ಬುದ್ಧಿ ಲಕ್ಷಣ, ಜ್ಞಾನಿಗಳಿಗೆ ಇರುವಂತಹ ಆ ಲಕ್ಷಣಗಳನ್ನ, ದಿಟ್ಟತನವನ್ನ ಇವರು ಕಾಣಿಸ್ತಾರೆ. ಬಹಳ ಜ್ಞಾನಿಗಳಾಗಿ ಕಾಣಿಸ್ತಾ ಇದ್ದಾರೆ. ಮತ್ತು ಅಪಿ ಮಾನುಷ ಭಾವ ವಿಗ್ರಹ, ಆದರೆ ನೋಡಿದರೆ ಮನುಷ್ಯರ ಕಾಣ್ತಾರೆ. ಒಬ್ಬ ಮನುಷ್ಯ ಸನ್ಯಾಸ ಸ್ವೀಕಾರ ಮಾಡಿದಂತಹ ಸನ್ಯಾಸಿಯ ಲಕ್ಷಣಗಳನ್ನು, ಗುರುತುಗಳನ್ನು ಹೊಂದಿರುವಂತಹ ಒಬ್ಬ ಮನುಷ್ಯಾಕಾರದ ವ್ಯಕ್ತಿ ಇಲ್ಲಿ ಬಂದಿರುವಂಥದ್ದು.
ಮನುಷ್ಯರಿಗೆ ಆಯಾಸ ಆಗ್ತದೆ, ಇವರು ನಿರಾಯಾಸರಾಗಿ ಇದ್ದಾರೆ. ಮತ್ತು ಧೀರಧೀಹಿ, ಮತ್ತು ಜ್ಞಾನಪೂರ್ಣವಾದಂತಹ ಒಂದು ವ್ಯಕ್ತಿತ್ವ ಉಳ್ಳವರು ಇವರು. ಹಾಗೆಯೇ ವಿಪುಲಂ ವಿಸ್ಮಯ ಮಾತನೋತಿನಃ, ಹೀಗಾಗಿ ಇವರನ್ನ ಹೇಗೆ ತಿಳಿಯುವುದು? ಮನುಷ್ಯರಾದರೆ ಆಯಾಸ ಉಂಟಾಗಬೇಕಿತ್ತು. ಮನುಷ್ಯರು ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಎರಡನೇದು. ಒಂದು, ಇಷ್ಟು ದೂರ ಮನುಷ್ಯ ಲೋಕದಿಂದ ಇಲ್ಲಿಗೆ ಬರುವುದು ತುಂಬ ಆಯಾಸ, ಇವರಿಗೆ ಆಯಾಸ ಇಲ್ಲ. ಎರಡನೇದಾಗಿ ಮನುಷ್ಯರು ಬರುವುದೇ ಸಾಧ್ಯ ಇಲ್ಲ, ಬಂದರೂ ಮಹಾ ಆಯಾಸ ಆಗಿರ್ ಬರಲಿಕ್ಕೆ ಸಾಧ್ಯ ಇಲ್ವಲ್ಲ. ಆದರೆ ಇಲ್ಲಿವರೆಗೆ ಮನುಷ್ಯಾಕೃತಿಯಲ್ಲಿ ಬರ್ತಾ ಇದ್ದಾರೆ ಅಂದರೆ ವಿಪುಲಂ ವಿಸ್ಮಯಂ, ನಮಗೆ ಬಹಳ ಆಶ್ಚರ್ಯವನ್ನು ಉಂಟು ಮಾಡ್ತಾ ಇದ್ದಾರೆ ನಮಗೆಲ್ಲ. ಹಾಗಾದರೆ ಇಷ್ಟು ನಮಗೆ ಆಶ್ಚರ್ಯವನ್ನು ಹುಟ್ಟಿಸ್ತಾ ಇರುವಂತಹ ಇವರು ಯಾರು ಅಂತ ಹೀಗೆ ಒಂದು ಪ್ರಶ್ನೆ ಅವರ ಮನಸ್ಸಿನಲ್ಲಿ ಮೂಡುವಂಥ ಭಾವ. ಚತುರಶ್ಚತುರಾನನ ಸ್ವಯಂ ಪವನೋ ವಾವ್ರತಿರೂಪ ಆವ್ರಜನ್ ಶ್ರುತಿನಾಥ ದಿದೃಕ್ಷಯಾನ್ಯಥ ನ ಖಲು ಸ್ಯಾನ್ನಿಖಿಲಾಗ್ರ್ಯ ಲಕ್ಷ್ಮವಾನ್ ಎನ್ನುವಂಥ ಮತ್ತೊಂದು ಶ್ಲೋಕ. ಚತುರಾನನಃ ಸ್ವಯಂ ಅಂತ. ಸರಿ, ಚತುರಃ, ಇವರು ಬಹಳ ಜಾಣರಾಗಿ ಕಾಣ್ತಾರೆ. ಇವರ ಮುಖ ನೋಡಿದರೆ ಗೊತ್ತಾಗ್ತದೆ ಇವರು ಜಾಣರು ಅಂತ. ಇಂಗ್ಲಿಷ್ನಲ್ಲಿ ಹೇಳ್ತಾರಲ್ಲ, ಸ್ಮಾರ್ಟ್ ಅಂತ ಹೇಳ್ತಾರೆ. ಕೆಲವರನ್ನು ನೋಡಿದ್ರೆ ಬಹಳ ಸ್ಮಾರ್ಟ್ ಇದ್ದಾರೆ ಅಂತ ಹೇಳ್ತೇವೆ ನಾವು. ಯಾಕೆ ಹೇಳ್ತೇವೋ ಗೊತ್ತಿಲ್ಲ, ತಪ್ಪಾಗಿ ಹೇಳ್ತಾರೆ. ಕೆಲವರು ನೋಡಲಿಕ್ಕೆ ಹಾಗೆ ಶಿಸ್ತಾಗಿ ಕಾಣ್ತಾರೆ. ಅವರ ಕಣ್ಣೋಟ, ಮುಗುಳ್ನಗೆ, ಒಂದೆರಡು ಮಾತಾಡುವಾಗಲೂ ಕೂಡ ಬಹಳ ಜಾಣತನ ಕಾಣ್ತಾರೆ. ಹಾಗೆ ಇವರು ಚತುರಃ ಕಾಣುವುದು, ನಿಜವಾಗಿ ಅವ್ರದ ಜಾಣರಿರುವುದಿಲ್ಲ, ಏನೋ ಅವ್ರ ಶೈಲಿ ಹಾಗೆ ಇರ್ತದೆ ಅಷ್ಟೆ. ಹೀಗೆಲ್ಲ ಆಗೋದು ಉಂಟು. ಆದರೆ ಇವರು ಹಾಗಲ್ಲ, ಇವರು ಚತುರಃ ಅಂದರೆ ಜಾಣ ಅಂತ, ಜಾಣರೇ ಆಗಿದ್ದಾರೆ, ಅತ್ಯಂತ ಜಾಣರಾಗಿ ಇದ್ದಾರೆ. ಸ್ವಯಂ ಚತುರಾನನ, ನಾಲ್ಕು ಮುಖದ ವಿರಿಂಚಿಯೇ ಸ್ವಯಂ ತಾನಾಗಿ ಇಲ್ಲಿ ಬಂದದ್ದ. ಯಾಕೆ ಅಂದರೆ ಶ್ರುತಿನಾಥ ದಿದೃಕ್ಷಯ. ಶ್ರುತಿನಾಥ ಅಂದರೆ ವೇದನಾಥ, ಅಂದರೆ ವೇದಗಳಿಗೆ ಒಡೆಯನಾದಂತಹ ನಮ್ಮ ವೇದವ್ಯಾಸರನ್ನು ಕಾಣುವ ಇಚ್ಛೆಯಿಂದ. ದಿದೃಕ್ಷಯ ಅಂದರೆ ಇಚ್ಛೆಯಿಂದ ಅಂತ, ಕಾಣುವ ಇಚ್ಛೆಯಿಂದ. ದಿದೃಕ್ಷ ಅಂದರೆ ಕಾಣುವ ಇಚ್ಛೆ. ಹೀಗೆ ವೇದವ್ಯಾಸರನ್ನು ಕಾಣುವ ಇಚ್ಛೆಯಿಂದ ಸ್ವಯಂ ಚತುರಾನನೇ ಅಂದರೆ ಚತುರ್ಮುಖ ವಿರಿಂಚಿಯೇ ಬಂದಿರಬಹುದಾ? ಪವನೋವ ಅಥವಾ ಮುಖ್ಯ ಪ್ರಾಣದೇವರು ಬಂದಿರಬಹುದಾ? ವ್ರತಿರೂಪ ಆವ್ರಜನ್, ಮುಖ್ಯ ಪ್ರಾಣನೇ ಸನ್ಯಾಸಿ ರೂಪವನ್ನು ತಾಳಿ ಇಲ್ಲಿಯವರೆಗೆ ವೇದವ್ಯಾಸರನ್ನು ಕಾಣುವ ಇಚ್ಛೆಯಿಂದ ಇಲ್ಲಿಗೆ ಬಂದದ್ದ. ಅನ್ಯಥಾ ಅಥವಾ ನಖಲು ಸ್ಯಾನ್ ನಿಖಿಲಾಗ್ರ್ಯ ಲಕ್ಷ್ಮವಾನ್. ಆದರೆ ಇನ್ನೂ ಒಂದೇನು ಅನ್ನಿಸ್ತದೆ ಅಂದರೆ, ಈ ಬೇರೆ ಇನ್ಯಾರಿಗಾದರೂ ಹೇಳಲಿಕ್ಕೆ ಹೋಗುವ ಅಂದರೆ ಅನ್ಯಥಾ ನ ಖಲು, ಅಥವಾ ಇಬ್ಬರೂ ಅಲ್ಲ, ಚತುರ್ಮುಖ ವಿರಿಂಚಿಯೂ ಅಲ್ಲ, ಮುಖ್ಯ ಪವಮಾನನೂ ಅಲ್ಲ ಅಂತಂದರೆ ಇಲ್ಲ, ಹಾಗ ಅನ್ಯಥಾ ಬೇರೆ ಹೇಳಲಿಕ್ಕೆ ಬರುವುದಿಲ್ಲ. ಯಾಕೆ ಅಂದರೆ ನಿಖಿಲಾಗ್ರ್ಯ ಲಕ್ಷ್ಮವಾನ್. ನಿಖಿಲಾಗ್ರ್ಯ ಅಂದರೆ ಅಗ್ರಿಯ ಎಲ್ಲ ಒಂದೇ ರೀತಿಯೇ. ನಿಖಿಲಾಗ್ರ್ಯ ಅಂದರೆ ಎಲ್ಲ ಉತ್ತಮ ಅಂತ. ಅಗ್ರಿಯ ಅಂದರೆ ಉತ್ತಮ ಅಂತ, ಎಲ್ಲ ರೀತಿಯ ಉತ್ತಮವಾದಂತಹ ಲಕ್ಷಣಗಳನ್ನು ಹೊಂದಿರುವಂತಹ ಇವರು ಚತುರ್ಮುಖ ಬ್ರಹ್ಮನೋ ಅಥವಾ ಮುಖ್ಯ ಪವಮಾನನೋ ಅಲ್ಲದೆ ಬೇರೆ ಯಾರೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ರುಜುದೇವತಾ ವರ್ಗದವರ ಲಕ್ಷಣ ಬೇರೆ ಇರ್ತದೆ. ಕೆಲವೊಮ್ಮೆ ಯಾರ್ಯಾರೋ ಹೇಳಿಕೊಳ್ತಾರೆ ಅವರು ರುಜುದೇವತೆಗಳ ಅವತಾರ ಅಂತ. ಹಾಗೆ ಹೇಳಲಿಕ್ಕೆ ಬರುವುದಿಲ್ಲ, ಯಾಕೆಂದರೆ ರುಜುದೇವತೆಗಳ ಲಕ್ಷಣ ಬೇರೆ ಇರ್ತದೆ. ದೇಹದಲ್ಲಿ ಎಳ್ಳಷ್ಟು ದೋಷ ಇರುವುದಿಲ್ಲ. ದೇಹ ಲಕ್ಷಣ ನೋಡುವಾಗಲೇ ಅವರಲ್ಲಿ ಯಾವ ರೀತಿಯ ದೋಷವೂ ಕಾಣುವುದಿಲ್ಲ. ನಮ್ಮ ಫ್ಯಾನ್ಸಿಗೆ, ನಮ್ಮ ಅಭಿಮಾನಕ್ಕೆ ನಾವು ಯಾರನ್ನಾದರೂ ರುಜುದೇವತೆ ಅಂತ ಹೇಳಲಿಕ್ಕೆ ಹೋದರೆ ಅಪಚಾರ ಆಗ್ತದೆ. ಯಾರಿಗೆ? ರುಜುದೇವತೆಗಳಿಗೆ ಅಪಚಾರ ಆಗಿಬಿಡ್ತದೆ. ಅದಕ್ಕೆ ಕೆಲವು ಮಾತುಗಳನ್ನು ಆಡಲಿಕ್ಕೆ ಹೋಗಬಾರ್ದು. ಆ ಮಾತುಗಳು ತುಂಬ ಅಪಚಾರವನ್ನು ಉಂಟು ಮಾಡುತ್ತದೆ, ಅದು ದೇವತಾಪಚಾರ ಆಗ್ತದೆ. ಇಲ್ಲಿ ಈ ಲಕ್ಷಣಗಳು ಉಂಟಲ್ಲ,
ಎಲ್ಲಕ್ಕಿಂತ ಮಿಗಿಲಾದಂತಹ ಉತ್ತಮೋತ್ತಮವಾದಂತಹ ಲಕ್ಷಣಗಳನ್ನು ಹೊಂದಿರುವಂತಹ ಈ ದಿವ್ಯಾಕೃತಿಯ ಪುರುಷನನ್ನ ನೋಡಿದರೆ ಇವರು ಒಂದೋ ಚತುರ್ಮುಖ ವಿರಿಂಚಿ ಅಥವಾ ಮುಖ್ಯ ಪವಮಾನನೇ ಹೌದು, ಮುಖ್ಯ ಪ್ರಾಣನೇ ಹೌದು. ಬೇರೆಯವರಿಗೆ ಈ ಲಕ್ಷಣ ಬರುವುದಿಲ್ಲ. ಶ್ರುತಿನಾಥ ದಿದೃಕ್ಷಯ, ಯಾವ ವೇದವ್ಯಾಸರು ಶ್ರುತಿಗಳ ಒಡೆಯನಾದಂತಹ ವೇದವ್ಯಾಸರ ದರ್ಶನಕ್ಕಾಗಿ ದರ್ಶನೇಚ್ಛೆಯಿಂದ ಬಂದವರ ಅಂತ ಹೀಗನ್ನಿಸ್ತದೆ ಅಂತ ಹೇಳ್ತಾರೆ. ಅವಲೋಕಿತ ಲಕ್ಷಣ ಸತೈಃ ಇತಿ ಸಂಚಿತ್ಯ ಕುತೂಹಲಾಕುಲೈಃ ಅವಿಳಂಬಗತಿರ್ನ್ಯಸಾಮಯದ್ ತರುಮಾರಾತ್ಸುರ ಪಾದಪೋತ್ತಮಂ. ಹೀಗೆ ಅವರೆಲ್ಲ ಆಲೋಚನೆ ಮಾಡ್ತಾ ಪುನಃ ಪುನಃ ನೋಡ್ತಾರೆ. ಇನ್ನೊಂದು ಏನಾಗ್ತಾ ಇದೆ ಅವರಿಗೆ ಅಂದರೆ, ಆ ಋಷಿಗಳಿಗೆ ಏನಾಗ್ತಾ ಇದೆ ಅಂದರೆ ಅವಲೋಕಿತ ಲಕ್ಷಣ. ಹೀಗೆ ಇವರೆಲ್ಲರೂ ಈ ಋಷಿಗಳು ಮೇಲಿಂದ ಮೇಲೆ ಕಾಣ್ತಾ ಇದ್ದಾರೆ ಆಚಾರ್ಯರನ್ನು. ಹೀಗೆ ಆ ಋಷಿಗಳಿಂದೆಲ್ಲ ಕೂಲಂಕುಷವಾಗಿ ಚೆನ್ನಾಗಿ ದಿಟ್ಟಿಸಲ್ಪಡ್ತಾ ಇರುವಂತಹ ಆ ಆಚಾರ್ಯರು ಮುಂದೆ ಸಾಗ್ತಾ ಇದ್ದಾರೆ. ಆ ಎಲ್ಲ ಋಷಿಗಳು ಕೂಡ ಕುತೂಹಲ ಕುಲೈಹಿ, ಅವರ ಮನಸ್ಸಿನಲ್ಲಿ ಬಹಳ ಕುತೂಹಲ ಇದೆ, ತಿಳಿಯುವಂತಹ ಒಂದು ಕುತೂಹಲ ಬಹಳ ಹೆಚ್ಚಾಗಿದೆ. ಆ ರೀತಿಯಾಗಿ ಆ ಋಷಿಗಳೆಲ್ಲರೂ ಕೂಡ ಆಚಾರ್ಯರನ್ನ ಪುನಃ ಪುನಃ ಅವರ ಲಕ್ಷಣಗಳನ್ನು, ದೇಹಾಕೃತಿಯನ್ನು ಗಮನಿಸ್ತಾರೆ. ಅವರಿಗೆ ಜ್ಞಾನ ಇದೆ ಅಂತ. ಸುಮ್ಮನೆ ಯಾರನ್ನೋ ನಾವು ಕೆಲವೊಮ್ಮೆ ಪೆದ್ದಾಗಿ ಯಾರನ್ನೋ ನೋಡ್ತಾ ಕೂತ್ಕೊಳ್ತೇವೆ, ಯಾರನ್ನೋ ಪೆದ್ದಾಗಿ ನೋಡುವುದು, ಏನೋ ಮಾತಾಡಿ ಬಿಡುವುದು, ಹೀಗೆಲ್ಲ ಮಾಡ್ತೇವೆ. ಇದೆಲ್ಲ ಮನುಷ್ಯರಲ್ಲಿ ಇರುವಂತಹ ದಡ್ಡತನ. ಅಥವಾ ಬಿಗಿದುಕೊಂಡು ಮಾತಾಡ್ತೇವೆ ಗರ್ವದಿಂದ. ಹೀಗೆ ನಮ್ಮಲ್ಲಿ ದೋಷಗಳು ಬಹಳ ಇರ್ತವೆ. ಆದರೆ ಋಷಿಗಳು ಅಂದರೆ ಅವರು ಪಕ್ವವಾಗಿರುವರು, ಪಕ್ವ ಮನಸ್ಥಿತಿ ಉಳ್ಳಂತಹ ಅವರು ಪುನಃ ಪುನಃ ಗಮನಿಸಿ ನೋಡಿದ್ದು. ಯಾಕೆಂದರೆ ಅಂತಹ ದಿವ್ಯಾಕೃತಿ, ದಿವ್ಯ ಲಕ್ಷಣಗಳಿಂದ ಕೂಡಿರುವಂತಹ ದೇಹಾಕೃತಿ ಉಳ್ಳಂತಹ ದಿವ್ಯ ಪುರುಷ ಪೂರ್ಣ ಪ್ರಜ್ಞರು. ಹಾಗಾಗಿ ಅವರನ್ನು ಪುನಃ ಪುನಃ ನೋಡ್ತಾ ಮತ್ತೆ ಅವರು ಸಂಚಿತ್ಯ ಚೆನ್ನಾಗಿ ಆಲೋಚಿಸ್ತಾ ಇದ್ದಾರೆ. ಇದೇ ವ್ಯಕ್ತಿಯನ್ನು ಕುರಿತೆ ಪುನಃ ಪುನಃ ಅವರು ಆಲೋಚಿಸ್ತಾರೆ. ಕುತೂಹಲ ಅಕುಲಹಿ, ಎಲ್ಲರೂ ಕುತೂಹಲ ಪೂರ್ಣರಾಗಿ ಇದ್ದಾರೆ. ಹೀಗಿರುವಂತಹ ಆ ಋಷಿಗಳು ಇರುವಂತಹ ಸ್ಥಳದಲ್ಲಿ ಅವಿಳಂಬ ಗತಿ, ಏನು ನಿಧಾನವಾಗಿ ಅಲ್ಲದೆ ಮಾಮೂಲಾದಂತಹ ವೇಗದಲ್ಲೇ ನಡೆಯುತ್ತಾರೆ. ಆಶ್ರಮ ಬಂತು ಅಂತ ಸ್ವಲ್ಪ ಸಾವಕಾಶ ಮಾಡಲಿಲ್ಲ, ಮಾಮೂಲಾಗಿ ತಮ್ಮ ಯಾವತ್ತಿನ ನಡಿಗೆಯ ವೇಗದಲ್ಲೇ ಆಚಾರ್ಯರು ಹೆಜ್ಜೆ ಹಾಕ್ತಾ ಇದ್ದಾರೆ. ಹಾಗೆಯೇ ಅವರು ಅಲ್ಲಿ ಮುಂದೆ ಹೆಜ್ಜೆ ಹಾಕಿ ಹಾಗೆಯೇ ಅಲ್ಲಿ ಒಂದು ದಿವ್ಯವಾದಂತಹ ಕಲ್ಪವೃಕ್ಷವನ್ನು ಕೂಡ, ಕಲ್ಪವೃಕ್ಷಕ್ಕಿಂತಲೂ ಕೂಡ ಮಿಗಿಲಾದಂತಹ ಮರವೊಂದನ್ನು ನೋಡಿದ್ರಂತೆ. ಎಲ್ಲರೂ ಕೂಡ ಇವರನ್ನ ನೋಡ್ತಾ ಇದ್ದಾರೆ. ಇವರ ಲಕ್ಷಣಗಳನ್ನು, ದೇಹಾಕೃತಿ, ದೇಹ ಲಕ್ಷಣವನ್ನ ಋಷಿಗಳು ವಿಶೇಷವಾಗಿ ಗಮನಿಸ್ತಾ ಇರುವಾಗ ಆಚಾರ್ಯರು ಹಾಗೆ ಹೆಜ್ಜೆ ಹಾಕಿ, ಬಹಳ ನಿಧಾನವಲ್ಲ, ತೀರಾ ವೇಗವಲ್ಲ, ಹಾಗೆಯೇ ಹೆಜ್ಜೆ ಹಾಕ್ತಾ ಮುಂದೆ ಹೋಗಿ ಅಲ್ಲಿಯೇ ಇದ್ದಂತಹ ಒಂದು ಸ್ವಲ್ಪ ಸಮೀಪಕ್ಕೆ ಆಯಿತು. ಅಲ್ಲಿ ಕಲ್ಪವೃಕ್ಷವನ್ನು ಮೀರಿಸುವಂತಹ ಮರವೊಂದನ್ನು ಕಾಣ್ತಾ ಇದ್ದಾರೆ ಆಚಾರ್ಯರು. ಮಸೃಣತ್ವಚ ಮುನ್ನತಂ ತತಂ ಬಹುಶಾಖಾ ಫಣಸೂನರತ್ನಕಂ ಭಗವಂತಮನಂತಮಂತಿಕೆ ಸ್ಥಿತಮೀಶಸ್ಯ ನಿಷೇವಣಾಯ ಮಾಂ. ಹಾಗೆ ಅವರು ಮುಂದೆ ಹೆಜ್ಜೆ ಹಾಕ್ತಾ ಆ ಮರವನ್ನು ನೋಡಿದರು. ಒಂದು ಕಲ್ಪವೃಕ್ಷಕ್ಕೂ ಮಿಗಿಲಾದಂತಹ ಮರವೊಂದನ್ನು ನೋಡ್ತಾರೆ. ಆ ಮರದ ಲಕ್ಷಣ ವರ್ಣಿಸ್ತಾರೆ. ಅದು ಹೇಗಿದೆ ಅಂದರೆ ಹರವಾಗಿದೆ, ಬಹಳ ಅಗಲವಾಗಿ ಎತ್ತರವಾಗಿ ಇರುವಂಥದ್ದು. ತತಂ ಅಂದರೆ ಚೆನ್ನಾಗಿ ವ್ಯಾಪಿಸಿಕೊಂಡಿದೆ, ಅಂದರೆ ಪುಷ್ಟವಾಗಿ ಬೆಳೆದಂತಹ ಮರ ಉದ್ದಗಲಕ್ಕೆ ಹರಡಿಕೊಂಡಿದೆ, ಎತ್ತರವಾಗಿ ಉಂಟು. ಮತ್ತು ಅದು ಸ್ವಲ್ಪ ಬೆಳೆದ ಮರದಲ್ಲಿ ಅದರ ತೊಕ್ಕುಗಳಿರ್ತದಲ್ಲ, ಮರದ ತ್ವಕ್ಕು ಅಂದರೆ ಮರದ ತೊಗಟೆ, ಅವೆಲ್ಲವೂ ಕೂಡ ಚೆನ್ನಾಗಿ ಬಲಿತದ್ದು. ಹೀಗೆ ಬಲಿತಂತಹ ತೊಗಟೆ ಉಳ್ಳಂತಹ ಅಡ್ಡ ಉದ್ದಗಲಕ್ಕೆ ಚೆನ್ನಾಗಿ ಬೆಳೆದು ಹರಡಿಕೊಂಡಿರುವಂತಹ ಆ ಮರ, ಅದಕ್ಕೆ ಬಹುಶಾಖೆಗಳುಂಟು, ಬಹಳ ರೀತಿಯ ಶಾಖೆಗಳುಂಟು.
ಹಾಗೆಯೇ ಅದರ ಎತ್ತರ ಮೇಲ್ಭಾಗ, ಅಂದರೆ ಆ ಮರದ ಮೇಲ್ಭಾಗ ತುದಿ ಉಂಟಲ್ಲ, ಮರದ ತುದಿ ಭಾಗ ಎಲ್ಲ ಕೂಡ ಅದು ಅನೇಕ ರೀತಿಯ ರತ್ನಗಳಂತೆ ಹೊಳೆಯುವಂತಹ ಹೂಗಳನ್ನು ಹೊಂದಿದೆ. ಮರದ ತುದಿಗಳಲ್ಲಿ ರೆಂಬೆ, ಮರದ ಎಲ್ಲ ಶಾಖೆಗಳಲ್ಲಿ, ರೆಂಬೆ ಕೊಂಬೆಗಳ ತುದಿಯಲ್ಲಿ ಸಾಕಷ್ಟು ರತ್ನದಂತೆ ಹೊಳೆಯುವ ಹೂಗಳೆಲ್ಲ ಉಂಟು. ಅದು ಹೇಗೆ ಕಾಣ್ತದೆ ಅಂದರೆ ಒಂದು ದೊಡ್ಡದಾದಂತಹ ಆಕೃತಿ ಉಳ್ಳಂತಹ ಶೇಷದೇವರೇ ಚೆನ್ನಾಗಿ ತಮ್ಮ ಹರವಾದ ಮೈಯನ್ನು ಹರಡಿಕೊಂಡ ಹಾಗೆ ಕಾಣ್ತದೆ. ಶೇಷದೇವರಿಗೆ 1000 ಹೆಡೆಗಳು ಕೂಡ ಪ್ರತ್ಯೇಕವಾಗಿ ಬಿಡಿಸಿಕೊಂಡು ಇರುವಂಥದ್ದು. ಆ ಹೆಡೆಗಳ ಮೇಲೆ ಮಣಿಗಳು, ಅಂದರೆ ಸರ್ಪಗಳಿಗೆಲ್ಲ ತಲೆಯಲ್ಲಿ ಮಣಿಗಳಿರುವುದು ಉಂಟು. ಹಾಗೆಯೇ ಮಣಿಗಳಂತೆ ಉತ್ತಮವಾದ ಮಣಿಗಳನ್ನು ಹೊಂದಿರುವಂತಹ ಆ ಶೇಷದೇವರ ಹೆಡೆಗಳಂತೆ ಕಾಣುವಂತಹ ಪ್ರತ್ಯೇಕ ಆ ಸಾಕ್ಷ್ಯಗಳಂತೆ ಇರುವಂಥವು 1000 ಹೆಡೆಗಳ ಮೇಲೆ ಮಣಿಗಳು ಉಂಟು. ಅದೇ ರೀತಿಯಾಗಿ ಈ ವೃಕ್ಷ ಕಾಣ್ತಾ ಇದೆ. ಮತ್ತು ಶೇಷದೇವರು ತನ್ನ ಒಡೆಯನಾಗಿರುವಂತಹ ಶ್ರೀಹರಿಯ ಸೇವೆಗೋಸ್ಕರವಾಗಿ ಆ ಹರಿಯ ಜೊತೆಯಲ್ಲೇ ಇರ್ತಾನೆ ಸದಾ ಕಾಲ. ಶೇಷದೇವರು ಯಾವಾಗಲೂ ಹರಿಯ ಸಮೀಪಕ್ಕಿರುವುದು ಯಾಕೆ ಅಂದರೆ ಹರಿ ಸೇವೆ ಮಾಡಲಿಕ್ಕೆ, ಹರಿಗೆ ಶಯನ ಸೇವೆಯನ್ನು ಮಾಡಿಕೊಡ್ಲಿಕ್ಕಾಗಿ ಶೇಷದೇವರು ಹರಿ ಸಮೀಪ ಇರುವಂಥದ್ದು ನಮಗೆ ವಿದಿತವಾಗಿರುವಂಥದ್ದು. ಇಲ್ಲಿ ಈ ಮರ ಹೇಗೆ ಉಂಟು ಅಂದರೆ ಇದು ಕೂಡ ಹಾಗೆ ಶೇಷದೇವರ ಹಾಗೆ ಉದ್ದಗಲವಾಗಿ ಪುಷ್ಟವಾಗಿ ಬೆಳೆದಂತಹ ಮೈಯುಳ್ಳದ್ದು ಮತ್ತು 1000 ಶಾಖೆಗಳನ್ನು ಹೊಂದಿರುವುದು. ಇದರಿಂದ ಆ 1000 ಹೆಡೆಗಳನ್ನು ಬಿಡಿಸಿದ ಶೇಷನಂತೆ ಕಾಣ್ತದೆ. ಶೇಷನಿಗೆ ಎಲ್ಲ ಹೆಡೆಗಳ ಮೇಲೆ ಮಣಿಗಳು ಉಂಟು. ಈ 1000 ಶಾಖೆಗಳ ತುದಿಯಲ್ಲಿ ರತ್ನದಂತೆ ಮಿಂಚುವ ಪುಷ್ಪಗಳನ್ನು ಈ ಮರಗಳು ಹೊಂದಿವೆ. ಹರಿಯ ಸೇವೆಗೋಸ್ಕರ ಶೇಷದೇವರು ಇರುವಂಥದ್ದು. ಈ ವೃಕ್ಷವು ಕೂಡ ಹರಿಸೇವೆಗೋಸ್ಕರವೇ ಹುಟ್ಟಿ ಬೆಳೆದುಕೊಂಡಿದೆ ಅಂತ ಅನ್ನಿಸ್ತದೆ ಅಂತ ಹೀಗೆ ವರ್ಣಿಸ್ತಾರೆ. ಶೇಷದೇವರೇ ಆ ರೂಪ ತಾಳಿ ಇರಬಾರ್ದು ಅಂತಿಲ್ಲ. ಆ ಅರ್ಥವು ಇದರಲ್ಲಿ ಗಮ್ಯವೇ, ಪೂರ್ತಿ ಬಿಡ್ಲಿಕ್ಕೇನಿಲ್ಲ. ಯಾಕೆಂದ್ರೆ ನೋಡಿ, ತಿರುಪತಿಯ ಆ ತಿರುಮಲ ಉಂಟಲ್ವ, ತಿರುಪತಿಗೆ ಹೋದರೆ ತಿರುಮಲ ಅಂತ ಹೇಳ್ತಾರೆ. ಅದು ಆ ಬೆಟ್ಟ ಪ್ರದೇಶ, ಪರ್ವತಕ್ಕೆ ತಿರುಮಲ ಅಂತ ಹೇಳೋದು. ತಿರುಮಲ ಅಂದ್ರೆ ಅದು ಉದ್ದಗಲವಾಗಿ ಹರಡಿರುವಂತಹ ಪರ್ವತ ಪ್ರದೇಶ. ಅದನ್ನ ಶೇಷ ಪರ್ವತ ಅಂತ ಕರೀತಾರೆ. ಶೇಷಾಚಲ, ಶೇಷಾದ್ರಿ, ಶೇಷ ಪರ್ವತ ಅಂತ ಕರೀತಾರೆ. ಹಾಗಂದ್ರೆ ಅರ್ಥ ಯಾಕೆ ಆ ಹೆಸರು ಅಂದ್ರೆ, ಶೇಷದೇವರೇ ಆ ಪರ್ವತ ರೂಪವಾಗಿರುವುದು ಅಥವಾ ಆ ಪರ್ವತಕ್ಕೆ ಅಭಿಮಾನಿ ದೇವರಾಗಿ ಇರುವಂಥವರು ಶೇಷದೇವರು. ಪ್ರತಿಯೊಂದು ಪರ್ವತ, ನದಿ, ತೀರ್ಥ ಎಲ್ಲಕ್ಕೂ ಕೂಡ ಅಭಿಮಾನಿ ದೇವತೆಗಳು ಉಂಟು. ಈ ತಿರುಮಲಕ್ಕೆ ಅಭಿಮಾನಿ ದೇವತೆ ಯಾರು ಅಂದರೆ ಶೇಷದೇವರೇ ಅಭಿಮಾನಿ ದೇವರು ಅಂತ ಹೀಗೆ ಹೇಳುವಂಥದ್ದು ನಾವು ಕೇಳ್ತೇವೆ. ಇಲ್ಲಿ ಕೂಡ ಹಾಗೆಯೇ ನಾವು ಈ ವೃಕ್ಷವನ್ನು ವರ್ಣಿಸುವಾಗ ಅಷ್ಟು ವಿಶಾಲವಾದ 1000 ಹೆಡೆಗಳು ಉಳ್ಳಂತಹ ಶೇಷನಂತೆ ವಿಸ್ತಾರವಾಗಿ ಹರಡಿಕೊಂಡಿರುವಂತಹ ಕಲ್ಪವೃಕ್ಷವನ್ನು ಮೀರಿಸುವಂತಹ ಚಂದದ ಮರ ಅಲ್ಲಿದೆ. ಹಾಗೆಯೇ ಆ ಮರದ ತುಂಬ ಹೂಗಳುಂಟು. ಶೇಷನ ಹೆಡೆಗಳ ತುಂಬ 1000 ಹೆಡೆಗಳ ತುಂಬ ಮಣಿಗಳು ಹೇಗೋ ಹಾಗೆ ಈ ವೃಕ್ಷದ ತುದಿಯಲ್ಲಿ, ಶಾಖೆಗಳ ತುದಿಯಲ್ಲಿ ಹೂಗಳು ಅರಳಿವೆ, ಮಣಿಗಳ ಹಾಗೆ ಕಾಣ್ತಾ ಉಂಟು ಅಂತ ಹೀಗೆಲ್ಲ ಉಂಟು. ಶೇಷ ಹರಿಯ ಸೇವೆ ಮಾಡಲಿಕ್ಕಾಗಿ ಕಾದಿರುವಮ್ಮ, ಶೇಷ ಹರಿಸೇವೆಯನ್ನು ಸಲ್ಲಿಸುವಮ್ಮ. ಈ ವೃಕ್ಷವು ಕೂಡ ಹರಿಸೇವೆಗೋಸ್ಕರವಾಗಿಯೇ ಇಷ್ಟು ಚಂದವಾಗಿ ಅಲ್ಲಿ ಕಂಗೊಳಿಸ್ತಾ ಇದೆ ಅಂತ ಈ ಅಭಿಪ್ರಾಯ ಇಲ್ಲಿ ಸಿಗುವಂಥದ್ದು. ಅತಿ ಚಿತ್ರ ವಿಚಿತ್ರ ಪತ್ರಿಣಂ ಬಹುವರ್ಣಂ ಹರಿಗೋ ನಿವಾರಕಂ ಮುನಿನಂದನಮಿಂದಿರಾಪತೆ ಅಧಿಕೇಷ್ಟಂ ಪತತಾಮಿವಾಧಿಪಂ. ಇಲ್ಲಿ ಅನೇಕ ರೀತಿಯ ಎಲೆಗಳನ್ನು ಹೊಂದಿದೆ ಈ ವೃಕ್ಷ ಉಂಟಲ್ಲ. ಇದೊಂದು ವೃಕ್ಷ, ಅದು ಯಾವ ವೃಕ್ಷ ಏನು ಇನ್ನೂ ಹೇಳಲಿಲ್ಲ, ವೃಕ್ಷ ಅಂತಷ್ಟೇ ಹೇಳಿದಾರಲ್ವ ಇಲ್ಲಿ. ಈ ವೃಕ್ಷ ಹೇಗೆ ಉಂಟು ಅಂತ ಕೇಳಿದರೆ, ಅತಿ ಚಿತ್ರ ವಿಚಿತ್ರ ಪತ್ರಿಣಂ ಒಂದು, ಇದು ಬಹಳ ಮನೋಹರವಾಗಿದೆ. ಚಿತ್ರ ಅನ್ನೋ ಶಬ್ದಕ್ಕೆ ಮನೋಹರ ಅಂತ ಅರ್ಥ. ಅತ್ಯಂತ ಮನೋಹರವಾಗಿದೆ ಮತ್ತು
ಬಹಳ 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 ಮನೋಜ್ಞತೆಯನ್ನು ಸೌಂದರ್ಯದಿಂದ ಕೂಡಿರುವಂತಹ ಎಲೆಗಳನ್ನು ಹೊಂದಿರುವಂತಹ ವೃಕ್ಷ. ಒಂದು ವೃಕ್ಷ ಅಂದರೆ ಅದರ ತುಂಬ ಎಲೆಗಳು ಉಂಟು. ಅವೆಲ್ಲವ ಚಿತ್ರ ವಿಚಿತ್ರವಾಗಿ ಅಂದರೆ ಬಹಳ ಮನೋಹರವಾಗಿ ಇರುವಂತಹ ಆ ಒಂದು ಆಕೃತಿಯಿಂದ ಬಣ್ಣಗಳಿಂದ ಕೂಡಿರುವಂತಹ ಎಲೆಗಳಿಂದ ತುಂಬಿದೆ ಈ ವೃಕ್ಷ. ಬಹುವರ್ಣಂ, ಬಹುರೀತಿಯ ಬಣ್ಣಗಳಿಂದ ಕೂಡಿದೆ. ಅದು ಹೇಗೆ ಒಂದು ವೃಕ್ಷ ಬಹುವರ್ಣ ಹೇಗೆ ಅಂದರೆ ನೋಡಿ, ತೊಗಟೆ ಒಂದು ಬಣ್ಣ ಇರ್ತದೆ. ಒಂದು ವೃಕ್ಷದಲ್ಲಿ ಅನೇಕ ಭಾಗಗಳುಂಟು, ಬೇರಿನ ಭಾಗ ಕಾಣುವುದಿಲ್ಲ. ಕಾಣುವ ಭಾಗದಲ್ಲಿ ತೊಗಟೆಗೆ ಒಂದು ಬಣ್ಣ, ಎಲೆಗೆ ಒಂದು ಬಣ್ಣ, ಎಲೆಯಲ್ಲಿಯೇ ದಟ್ಟ ಹಸಿರು, ಎಳೆ ಹಸಿರು, ಚಿಗುರು ಬಣ್ಣ. ಆ ಚಿಗುರು ಬಣ್ಣ ಹಸಿರು ಇರುವುದೇ ಇಲ್ಲ, ಅದೊಂದು ರೀತಿ ಸ್ವಲ್ಪ ಗುಲಾಬಿ ಛಾಯೆ ಇರುವಂತಹ ಎಳೆಯದಾಗಿ ಇರುವಂತಹ ಚಿಗುರು ಎಲೆಗಳಿರ್ತವೆ. ಸ್ವಲ್ಪ ಬೆಳೆದದ್ದು ಎಳೆ ಹಸಿರು, ನಂತರದಲ್ಲಿ ದಟ್ಟ ಹಸಿರಿನಿಂದ ಹೀಗೆ ಎಲೆಗಳ ವೈವಿಧ್ಯ, ಎಲೆಗಳ ಬಣ್ಣಗಳ ವೈವಿಧ್ಯ. ಮತ್ತೆ ಅದರಲ್ಲಿ ಹೂಗಳ ಬಣ್ಣ ಬೇರೆ, ಮತ್ತೆ ಅದರಲ್ಲಿರುವ ಕಾಯಿಗಳ ಬಣ್ಣ ಬೇರೆ, ಫಲಗಳ ಬಣ್ಣ ಬೇರೆ. ಹೀಗೆ ನಾವು ಕಾಣ್ತಾ ಇರುವಾಗ ಒಂದೇ ವೃಕ್ಷದಲ್ಲಿ ಬಹುವರ್ಣಗಳನ್ನು ಕಾಣ್ತೇವೆ. ಅದನ್ನೇ ಇಲ್ಲಿ ಹೇಳೋದು. ಅತಿ ಚಿತ್ರ ವಿಚಿತ್ರ ಪತ್ರಿಣಂ, ಬಹು ಚಿತ್ರ ವಿಚಿತ್ರವಾದಂತಹ ಎಲೆಗಳಿಂದ ಕೂಡಿರುವ, ಬಹಳ ಬಣ್ಣಗಳಿಂದ ಕೂಡಿರುವಂತಹ ಹರಿಗೋ ನಿವಾರಕಂ. ಮತ್ತು ಅಲ್ಲಿ ಬಣ್ಣದಿಂದ ಇರುವಂಥದ್ದು, ಅದರಲ್ಲಿ ಆ ಸೂರ್ಯನ ಕಿರಣಗಳನ್ನು ಅದು ನಿವಾರಣೆ ಮಾಡ್ತದೆ. ಇಲ್ಲಿ ಹರಿ ಅಂದ್ರಲ್ಲ, ಹರಿ ಅನ್ನೋ ಪದಕ್ಕೆ ರವಿ ಅಂತ ಅರ್ಥ. ಹರಿ ಅಂದರೆ ರವಿ ಅಂತ ಅರ್ಥ. ಸೂರ್ಯನಿಗೆ ಹರಿ ಎನ್ನುವ ಹೆಸರಿದೆ. ಹರಿ ಶಬ್ದ ಅನೇಕ ಅರ್ಥವುಳ್ಳದ್ದು, ಹಾಗಾಗಿ ಸೂರ್ಯನಿಗೆ ಹರಿ. ಗೋ ಅನ್ನೋ ಶಬ್ದವೂ ಅನೇಕ ಅರ್ಥವುಳ್ಳದ್ದು. ಗೋ ಅಂದರೆ ಕಿರಣಗಳು ಅಂತ ಅರ್ಥ. ಹರಿ ಗೋ ಅಂದರೆ ಸೂರ್ಯ ಕಿರಣಗಳನ್ನು ನಿವಾರಕ. ಮರಗಳು ಯಾವಾಗಲೂ ಕೂಡ ಸೂರ್ಯನ ಕಿರಣಗಳನ್ನು ಭೂಮಿಗೆ ಮುಟ್ಟದಿರುವಂತೆ ನೆರಳು ಕೊಡ್ತವೆ. ಹಾಗಾಗಿ ಸೂರ್ಯನ ಕಿರಣಗಳು ಮುಟ್ಟದಂತೆ ಆ ಸೂರ್ಯನ ಕಿರಣಗಳನ್ನು ತಡೆಯುವಂತಹ ಮರ. ಮುನಿನಂದನ ಇಂದಿರಾಪತೆ ಅಧಿಕೇಷ್ಟಂ. ಇದು ಮುನಿನಂದನ ಅಂದರೆ ಎಲ್ಲ ಋಷಿಗಳಿಗೆ ಬಹಳ ಪ್ರೀತಿಯವನಾದ, ಅಂದರೆ ಋಷಿಜನರ ಪ್ರಿಯನಾದಂತಹ ಇಂದಿರಾಪತಿಯಾದಂತಹ ವೇದವ್ಯಾಸರಿಗೆ ಅಧಿಕೇಷ್ಟಂ ಬಹಳ ಬಹಳ ಇಷ್ಟವಾದದ್ದು. ಪತತಾಮಿವಾಧಿಪಂ, ನೋಡಿದರೆ ಹಾರಾಡುವಂತಹ ಗರುಡನ ಹಾಗೆ ಕಾಣ್ತದೆ. ಮೊದಲಿಗೇನು ಹೇಳಿದ್ರು, ಶೇಷನ ಹಾಗೆ ಇರುವಂತಹ ಒಂದು ಮರ ಅಂತ. ಒಂದು ಮರಕ್ಕೆ ಶೇಷದೇವರ ಹೋಲಿಗೆಯನ್ನು ಮೊದಲು ಕೊಟ್ಟರು, ಮಸೃಣತ್ವಚ ಮುನ್ನತಂ ತತಂ ಅಂತ. ಈಗ ಇಲ್ಲೇನು ಹೇಳ್ತಾರೆ, ಗರುಡನ ಹಾಗಿದೆ ಅಂತ ಹೇಳ್ತಾರೆ. ಪತತಾಮಿವಾಧಿಪಂ ಅಂತ ಹೇಳಿದ್ರು. ಹಾರಾಡುವ ಆ ಹಕ್ಕಿಗಳ ಅಧಿಪತಿಯಾದಂತಹ ಪಕ್ಷಿರಾಜ ಗರುಡನಂತೆ ಇದೆ. ಹಾಗಾದರೆ ಗರುಡನ ಲಕ್ಷಣ ಎಲ್ಲಿ ಬಂತು ಅಂದರೆ, ಪತ್ರ ಅನ್ನೋ ಪದಕ್ಕೆ ರೆಕ್ಕೆ ಅಂತ ಒಂದು ಅರ್ಥ ಇದೆ. ಪತ್ರ ಅಂದರೆ ಎಲೆ ಅಂತ ಅರ್ಥ, ಮತ್ತೊಂದು ರೆಕ್ಕೆಗಳು ಅಂತ. ಹೀಗೆ ಚಿತ್ರ ವಿಚಿತ್ರವಾದಂತಹ ಬಹಳ ಮನೋಹರವಾಗಿ ಸೌಂದರ್ಯವನ್ನು ಸೂಸುವಂತಹ ಚಂದದ ರೆಕ್ಕೆಗಳಿಂದ ಕೂಡಿದವ ಗರುಡ. ಬಹುಬಣ್ಣಗಳಿಂದ ಕೂಡಿರುವವ ಗರುಡ. ಗರುಡನ ಕಣ್ಣಿನ ಬಣ್ಣ ಬೇರೆ, ಕೊಕ್ಕಿನ ಬಣ್ಣ ಬೇರೆ, ಕಾಲ್ ಬಣ್ಣ ಬೇರೆ, ಉಗುರುಗಳ ಬಣ್ಣ ಬೇರೆ, ಮತ್ತೆ ರೆಕ್ಕೆ ಬಣ್ಣ, ಒಟ್ಟಾರೆಯಾಗಿ ದೇಹದ ಅಡಿಭಾಗ ಬೇರೆ ಬಣ್ಣ, ಮೇಲ್ಭಾಗದಲ್ಲಿ ಒಂದು ರೀತಿಯ ಬಣ್ಣ. ಹೀಗೆ ಬಹುವರ್ಣಗಳಿಂದ ಬಹುಬಗೆಯ ಬಣ್ಣಗಳಿಂದ ಕೂಡಿರುವವ ಗರುಡ. ಹಾಗೆಯೇ ಹರಿಗೋ ನಿವಾರಕಂ, ಹರಿ ಎನ್ನುವ ಪದಕ್ಕೆ ದೇವೇಂದ್ರ ಎನ್ನುವಂತಹ ಹೆಸರು. ಹರಿ ಅಂದರೆ ದೇವೇಂದ್ರ ಎನ್ನುವ ಅರ್ಥ ಉಂಟು. ಹರಿ ಎನ್ನುವ ಶಬ್ದ ದೇವೇಂದ್ರನ ಹೆಸರು. ಹೀಗಾಗಿ ಹರಿಗೋ ನಿವಾರಕಂ, ಹರಿಯ ಕೈಯಲ್ಲಿ ಇರುವಂತಹ ಆಯುಧ ಅಂದರೆ ದೇವೇಂದ್ರನ ಕೈಯಲ್ಲಿರುವಂತಹ ಬಹಳ ಕಿರಣಗಳನ್ನು ಸೂಚಿಸುವ ಅಂದರೆ ಸೂಸುವಂತೆ ಇರುವ ಅತ್ಯಂತ ಪ್ರಕಾಶಮಯವಾದಂತಹ ವಜ್ರಾಯುಧವನ್ನು ನಿವಾರಣೆ ಮಾಡುವ ಹಾಗಿದೆ. ಅಂದರೆ ಶೇಷದೇವರು ಗರುಡ ದೇವರಿಗೆ ಎಷ್ಟು ಸಾಮರ್ಥ್ಯ ಅಂದರೆ,
ಆ ದೇವೇಂದ್ರನ ವಜ್ರಾಯುಧವನ್ನು ಕೂಡ ನಿವಾರಿಸಿ ಬಿಡ್ತದಪ್ಪ. ಅದನ್ನು ಕೂಡ ಅದರ ಬಾಧೆಯನ್ನು ನಿವಾರಿಸಿ ಬಿಡುವಂತಹ ಒಂದು ಅತ್ಯುತ್ಕೃಷ್ಟವಾದಂತಹ ಪ್ರಭಾವವುಳ್ಳದು. ಯಾರು? ಪ್ರಭಾವವುಳ್ಳವ ಗರುಡ. ಹಾಗಾಗಿ ಗರುಡ ಅಂದರೆ ಹೇಗೆ? ಆ ಇಂದ್ರನ ವಜ್ರಾಯುಧದ ಹೊಡೆತವನ್ನು ಕೂಡ ಅದನ್ನು ನಿವಾರಣೆ ಮಾಡುವಂಥದ್ದು, ಅದನ್ನು ತಡೆದು ಬಿಡುತ್ತದೆ, ಅದರ ಬಾಧೆಯನ್ನು ಆಗಲಿಕ್ಕೆ ಬಿಡುವುದಿಲ್ಲ. ಮತ್ತು ಮುನಿನಂದನಂ ಅಂದರೆ ಎಲ್ಲ ಋಷಿಗಳಿಗೆ ಅತ್ಯಂತ ಪ್ರಿಯ. ಈ ವೃಕ್ಷವೂ ಅಷ್ಟೇ, ಋಷಿಗಳಿಗೆಲ್ಲ ಅತ್ಯಂತ ಪ್ರಿಯವಾದದ್ದು ಯಾವುದು ಅಂದರೆ ಈ ವೃಕ್ಷ. ಹಾಗೆಯೇ ಮುನಿನಂದನಂ ಅಂದರೆ ಋಷಿಗಳಿಗೆಲ್ಲ ಪ್ರಿಯ ಗರುಡ. ಇಂದಿರಾಪತೇಹೇ ಅಧಿಕೇಷ್ಟಂ, ಇಂದಿರಾಪತಿಯಾದಂತಹ ವೇದವ್ಯಾಸ ದೇವರಿಗೆ ಬಹಳ ಇಷ್ಟನಾದವ ಯಾರು? ಪತತಾಮಿವ ಅಧಿಪಂ, ಪಕ್ಷಿರಾಜನಾದಂತಹ ಗರುಡ ಅಂತ ಇಷ್ಟು ವರ್ಣನೆಯನ್ನು ಮಾಡ್ತಾ ಇಲ್ಲಿ ನಮಗೇನು ಹೇಳ್ತಾರೆ ಅಂದರೆ, ಈ ರೀತಿ ಇರುವ ಒಂದು ವರ್ಣನೆಯನ್ನು ಆ ಒಂದು ವೃಕ್ಷಕ್ಕೆ ಹೇಳಿರುವಂತಹ ಭಾಗ ಇದು. ಅಮೃತಾತ್ಮ ಮಹಾಫಲಪ್ರದಂ ದುರವಾಪಂ ಹರಿಭಕ್ತಿವರ್ಜಿತೈಃ ಶ್ರಿತಸಾಧು ಪುರಾಣ ಭಾರತಂ ನಿಗಮಂ ಮೂರ್ತಮಿವೋರುಷಾಖಿನಂ. ಹೀಗೆ ಇಷ್ಟು ಸುಂದರವಾದಂತಹ ಈ ವೃಕ್ಷ, ಇದರ ಪ್ರಭಾವ ಮತ್ತೂ ಉಂಟು. ಇದನ್ನು ಮತ್ತೆ ವಿಚಾರ ಮಾಡುವ. ಈಗ ನಾವು 12 ಶ್ಲೋಕಗಳನ್ನು ಮಾತ್ರ ವಿವರಣೆ ಮಾಡಿದ ಹಾಗಾಯಿತು. ಇದನ್ನು ಅಂದಲ್ಲಿ ಇಡುವ. ಬ್ರಹ್ಮಾರ್ಪಣಮಸ್ತು.